ಎತ್ತುತ್ತಾ ಕೈಯಲ್ಲಿ ತಿನ್ಬೇಕು. ಊಟನ ಕೆಳಗೆ ಕುತ್ಕೊಂಡು ಮಾಡ್ಬೇಕು. ಏನ್ ವಯಸ್ಸಾಗಿದ್ಯಾ ನಿಂಗೆ? ಮಂಡಿ ನೋವಾ? ಏಯ್, ಇದೇನೆ 3 ಬೆಳ್ಳಲ್ಲಿ ತಗೋತಾ ಇದ್ಯಾ? ಇದೇ ನರ್ಸ್ನ ಕುಂಕುಮನ? 5 ಬೆಳ್ಳು ಸೇರಿಸ್ಕೊಂಡು ತಿನ್ನೆ. ಊಟನೇ ಬೇಡ. ಹಸ್ಕೊಂಡಿದ್ರೆ ನಮ್ಗೆ ಪಾಪ ಸುತ್ಕೊಳ್ಳೋದು. ಹೋಗಿ ಜಾಗ ಸಿಕ್ತು. ಇದೇನ್ ಗಂಜಿ ಕುಡಿತಾ ಇದ್ದೀರಾ? ಅನ್ನ ಸಾರು ಮಾಡಿದ್ನಲ್ಲ. ಅದು ನಂಗೆ ಜೀರ್ಣ ಆಗಲ್ಲ. ಅಮ್ಮ ಯಾಕೆ ಗಂಜಿ ಕುಡಿತಾ ಇದೀಯಾ? ಅನ್ನ ಸಾಂಬಾರು ಇತ್ತಲ್ವಾ? ನಂಗೆ ಯಾರಪ್ಪ ಇದ್ದಾರೆ? ಹಾಕಿನ ತಿನ್ಕೊಂಡು ಒಂದು ಮೂಲೆಯಲ್ಲಿ ಮಲಗಿರ್ತೀನಿ. ಏಯ್, ಏನು ಪೊಗರ ನಿಂಗೆ? ಅಮ್ಮನಿಗೆ ಅನ್ನ ಸಾಂಬಾರು ಹಾಕೊಡಕ್ಕೆ ನಿಂಗೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ? ಅಲ್ಲ ರೀ, ನನ್ನ ಮಾತು ಸ್ವಲ್ಪ ಕೇಳಿ. ಸುಮ್ಮನೆ ಏನೇ ಕೇಳೋದು? ಇನ್ನೊಂದ್ಸಲ ಅಮ್ಮನಿಗೆ ಭೇದ ಭಾವ ಮಾಡಿದ್ರೆ ಭಾವ ಪುನಃ ಶ್ರದ್ಧಾಂಜಲಿ ಆಗೋಗ್ತೇ ನೀನು. ನನ್ನ ನೀನು ಗೆಲ್ಲಲಾರೆ, ಕುಣಿದು ಕುಣಿದು ಚೆಲುವೆ ತಕಿ. ಏನಂತ ಆಶೀರ್ವಾದ ಮಾಡ್ಲಿ ವೀರಣ್ಣ? ನನಗೆ ಮೋಸ ಮಾಡಿದಿರಿ, ದ್ರೋಹ ಮಾಡಿದಿರಿ, ಅದಕ್ಕೆ ನೀವು ಈ ಟಿವಿ ಸೀರಿಯಲ್ ಅಲ್ಲಿ ಯಾವಾಗ್ಲೂ ಅತ್ತೆನ ಕೆಟ್ಟೋಳಾಗೆ ತೋರಿಸ್ತಾರೆ. ಅತ್ತೆ, ರಸಂ ಗುಳಿ ಹಾಕ್ಬೇಕಾ? ಇಲ್ಲಮ್ಮ, ಒಂದು ಬಾಟಲ್ ಫಿನೈಲ್ ಹಾಕ್ಬಿಡು, ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀವಿ. ರಸಂಗೆ ಹುಳಿ ಹಾಕ್ಬೇಕಾ ಅಂತ ಕೇಳ್ತಿಯಲ್ಲೇ? ಈಗ ತಾನೇ ಕಲಿತಾ ಇದ್ದೀನತ್ತೆ, ಹೇಳ್ಕೊಡಿ. ನಾನೇ ನಡ್ಗೆ ಟ್ರೈನಿಂಗ್ ಸ್ಕೂಲ್ ಮಾಡಿಸ್ತಾ ಇದ್ದೀನ, ಮನೆಯಲ್ಲೇ ಕಲ್ತ್ಕೊಂಡ್ ಮಾಡ್ಬೇಕು ತಾನೆ.